ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕ ದೇವರು ಮತ್ತು ತ್ರೈಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 15ನೇ ಭಾಗದಲ್ಲಿದ್ದೇವೆ. ಕಳೆದ 14ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂಥದ್ದು ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55 ಮತ್ತು 56ನೇ ವಚನದಲ್ಲಿ ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿದ್ದಾನೆ, ಅಂದರೆ ಯೇಸು ಕ್ರಿಸ್ತರು ತನ್ನ ಸ್ಥಾನದಲ್ಲಿ ತನ್ನ ಪ್ರಭಾವದಲ್ಲಿ ನಿಂತಿದ್ದಾನೆ ಎಂಬುದಾಗಿ ಅರ್ಥ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳಲಿಕ್ಕಿರುವಂತದ್ದು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನದಲ್ಲಿ ತ್ರಯೇಕ ದೇವರಿದ್ದಾರೆಯೇ, ಅಂದರೆ 3 ದೇವರುಗಳಿದ್ದಾರೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಈ ವಚನವನ್ನು ತೋರಿಸಿ ಇಲ್ಲಿ ತಂದೆಯಾದ ದೇವರೇ ಬೇರೆ, ಮಗನಾದ ದೇವರೇ ಬೇರೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಈ ವಾಕ್ಯವು ತಂದೆ ಬೇರೆ ಮಗ ಬೇರೆ ಎಂಬುದಾಗಿ ತೋರಿಸುವಂತದ್ದಾಗಿರ್ತದ, ಅಥವಾ ತಂದೆನೇ ಮಗನು ಎಂಬುದಾಗಿ, ಅಂದರೆ ಒಬ್ಬನೇ ದೇವರು ಎಂಬುದಾಗಿ ತೋರಿಸುವಂತದ್ದಾಗಿರ್ತದ ಎಂಬುದಾಗಿ ಗಮನಿಸೋಣ. ಅದಕ್ಕಾಗಿ ವಚನ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನ. ಮೊಣಕಾಲೂರಿ, ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ತೋರಿಸಿ ಅನೇಕ ಉಪದೇಶಕರು ಹೇಳುವಂಥದ್ದು ತಂದೆಯೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾದರೆ ತಂದೆಯಾದ ದೇವರು ಪರಲೋಕದಲ್ಲಿದ್ದಾರೆ, ಇವರು ಮನುಷ್ಯನಾಗಿರುವಂತವರು ಭೂಲೋಕದಲ್ಲಿದ್ದಾರೆ, ಆದುದರಿಂದಲೇ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನೋಡಿ, ಇಲ್ಲಿ ಇಬ್ಬರು ದೇವರುಗಳಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ತ್ರೇಕ ಬೋಧನೆಯವರು ಹೇಳುವಂತ ಉಪದೇಶ ಹೇಗೆ ಇರುತ್ತದೆ ಎಂಬುದಾಗಿ ಒಮ್ಮೆ ಆಲೋಚನೆ ಮಾಡಿ ನೋಡೋದಾದ್ರೆ, ಅವ್ರು ಹೇಳುವಂಥದ್ದು ತಂದೆ, ಮಗ, ಪರಿಶುದ್ಧಾತ್ಮ ಈ ಮೂವರು ಒಂದೇ ಸಮಾನತೆ, ಒಂದೇ ಚಿತ್ತ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಅಂದರೆ ಈ ಮೂವರು ಸೇರಿ ಒಬ್ಬ ದೇವರು ಎಂಬುದಾಗಿ. ಆದರೆ ಒಮ್ಮೆ ಯೋಚಿಸಿ, ಅವರ ಪ್ರಕಾರವಾಗಿ ಅಂದರೆ ತ್ರಯೇಕ ದೇವರ ಪ್ರಕಾರವಾಗಿ ಈ ಪ್ರಾರ್ಥನೆಯನ್ನು ನಾವು ಹೋಲಿಕೆ ಮಾಡಿ ನೋಡೋದಾದ್ರೆ, ಅಥವಾ ಈ ವಾಕ್ಯವನ್ನು ನಾವು ಹೋಲಿಕೆ ಮಾಡಿ ನೋಡೋದಾದ್ರೆ, ತಂದೆ ಹತ್ತಿರ ಮಗನು ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂಬುದಾಗಿ ನೋಡೋದಾದ್ರೆ ತಂದೆ ದೊಡ್ಡವರಾಗಿದ್ದಾರೆ, ಮಗನು ಚಿಕ್ಕವರಾಗಿದ್ದಾರೆ ಎಂಬುದಾಗಿ ನಮಗೆ ಕಾಣಿಸೋದಿಲ್ವಾ? ಮತ್ತು ಇದನ್ನು ಯೆಹೋವ ಸಾಕ್ಷಿಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಅವರು ಹೇಳುವಂತದ್ದು ತಂದೆಯಾದ ದೇವರು ಒಬ್ಬನೇ ದೇವರು, ಆದರೆ ಯೇಸು ಕ್ರಿಸ್ತನು ದೇವರಲ್ಲ, ಅವನು ಮಗನು ಎಂಬುದಾಗಿ ಹೇಳಿ ಈ ವಾಕ್ಯವನ್ನು ತೋರಿಸುವವರಾಗಿರ್ತಾರೆ. ಆದರೆ ಸತ್ಯವೇದ ನಮಗೆ ಹೇಳುವಂತದ್ದು ಯೆಹೋವ ದೇವರೇ, ಅಂದರೆ ಇರುವಾತನಾಗಿರುವಂತಹ ದೇವರು ನಮ್ಮ ರಕ್ಷಕನಾಗಿ ಮನುಷ್ಯನಾಗಿ ಯೇಸು ಕ್ರಿಸ್ತನಾಗಿ ಈ ಭೂಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಸರಿ, ಈಗ ಲೂಕ 22ನೇ ಅಧ್ಯಾಯ 42ನೇ ವಚನದಲ್ಲಿ ಅವರು ಪ್ರಾರ್ಥಿಸಿರುವುದು ಇಬ್ಬರು ದೇವರುಗಳನ್ನು ಸೂಚಿಸುತ್ತದೆಯೇ ಅಥವಾ ಒಂದೇ ದೇವರನ್ನು ಸೂಚಿಸುತ್ತದೆಯೇ ಎಂಬುದಾಗಿ ನೀವು ಕೇಳೋದಾದ್ರೆ ಒಬ್ಬನೇ ದೇವರನ್ನು ಸೂಚಿಸುತ್ತದೆ ನನ್ನ ಸಹೋದರ ಸಹೋದರಿಯರೇ. ಯಾಕಂದರೆ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ದೇವರಾಗಿಯೂ ಇದ್ರು, ಸಂಪೂರ್ಣವಾಗಿ ಮನುಷ್ಯರಾಗಿ ಇದ್ದರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಹೇಗೆಂದರೆ ಕೆಲವು ವಚನಗಳನ್ನು ನಾವು ಧ್ಯಾನಿಸುವಾಗ ಯೇಸು ಕ್ರಿಸ್ತರು ದೇವರ ಸ್ಥಾನದಲ್ಲಿ ನಿಂತುಕೊಂಡು ಮಾತನಾಡುವಂತ ಮಾತುಗಳು ಇವೆ, ಮತ್ತು ಮನುಷ್ಯರ ಸ್ಥಾನದಲ್ಲಿ ನಿಂತುಕೊಂಡು ಮಾತನಾಡುವಂತ ಮಾತುಗಳು ಸಹ ಇವೆ. ಉದಾಹರಣೆಗೆ ಕೆಲವೊಂದು ವಾಕ್ಯವನ್ನು ಗಮನಿಸೋಣ. ಮಾರ್ಕ 10ನೇ ಅಧ್ಯಾಯ 18ನೇ ವಚನ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ, ದೇವರೊಬ್ಬನೇ ಹೊರತು ಮತ್ಯಾವನು ಒಳ್ಳೆಯವನಲ್ಲ. ಆಮೆನ್. ಸ್ಪಷ್ಟವಾಗಿ ಗಮನಿಸಿ, ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳುವಂತ ಮಾತು ಒಬ್ಬ ಯೌವನಸ್ಥನು ಒಳ್ಳೆ ಬೋಧಕನೇ ಎಂಬುದಾಗಿ ಹೇಳಿದಾಗ ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ ಎಂಬುದಾಗಿ ಹೇಳುವವರಾಗಿದ್ದಾರೆ, ಮತ್ತು ದೇವರೊಬ್ಬನೇ ಹೊರತು ಮತ್ಯಾವನು ಒಳ್ಳೆಯವನಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಈ ವಾಕ್ಯದ ಅರ್ಥ ಅವರು ಮನುಷ್ಯರ ಸ್ಥಾನದಲ್ಲಿ ನಿಂತುಕೊಂಡು ಆಡುವಂತ ಮಾತು ಎಂಬುದು ಸ್ಪಷ್ಟವಾಗಿ ತಿಳಿದಿರಬೇಕು. ಇದೇ ವಚನವನ್ನು ಲೂಕ 18ನೇ ಅಧ್ಯಾಯ 19ನೇ ವಚನದಲ್ಲೂ ಸಹ ನೀವು ಗಮನಿಸಿ ತಿಳಿದುಕೊಳ್ಳಬಹುದು. ಸರಿ, ಈ ವಾಕ್ಯಗಳಲ್ಲಿ ನಾವು ಗಮನಿಸಿದಂಥದ್ದು ನನ್ನನ್ನು ಯಾಕೆ ಒಳ್ಳೆಯವನು ಎಂಬುದಾಗಿ ಹೇಳಿ, ಆದರೆ ಇನ್ನೊಂದು ವಾಕ್ಯದಲ್ಲಿ ನಾನೇ ಒಳ್ಳೆ ಕುರುಬ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಯೋಹಾನ 10ನೇ ಅಧ್ಯಾಯ 11ನೇ ವಚನ, ನಾನೇ ಒಳ್ಳೆ ಕುರುಬನು,
ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ, ಈ ವಾಕ್ಯವನ್ನು ಅವರು ಮಾತನಾಡುವಂತದ್ದು ದೇವರ ಸ್ಥಾನದಲ್ಲಿ ನಿಂತುಕೊಂಡು ಆಡುವಂತ ಮಾತು ನನ್ನ ಸಹೋದರ ಸಹೋದರಿಯರೇ. ಅಂದರೆ ಈ ವಾಕ್ಯದಲ್ಲಿ ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾರ್ಕ 10ನೇ ವಾಕ್ಯದಲ್ಲಿ ಹೇಳುವಂತದ್ದು ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಸೊ ನಾವು ಇದರಲ್ಲೇ ಅರ್ಥ ಮಾಡ್ಕೋಬಹುದು, ಅವರು ಸಂಪೂರ್ಣವಾಗಿ ದೇವರಾಗಿಯೂ ಇದ್ರು, ಸಂಪೂರ್ಣವಾಗಿ ಮನುಷ್ಯರಾಗಿಯೂ ಇದ್ರು ಎಂಬುದಾಗಿ. ಈಗ ಯೋಹಾನ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ ನಾನೇ ಒಳ್ಳೆ ಕುರುಬನು ಎಂಬುದಾಗಿ. ಈ ಯೇಸು ಕ್ರಿಸ್ತನೇ ಯೆಹೋವನು ಎಂಬುದಕ್ಕೆ ಒಂದು ವಾಕ್ಯವನ್ನು ಗಮನಿಸೋಣ. ಹೆಜಕೇಲ 34ನೇ ಅಧ್ಯಾಯ 15ನೇ ವಚನ, ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು, ಇದು ಕರ್ತನಾದ ಯೆಹೋವನ ನುಡಿ. ಸ್ಪಷ್ಟವಾಗಿ ಗಮನಿಸಿ, ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ ಹೇಳಿ ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೇ ವಾಕ್ಯವನ್ನು ಯೋಹಾನ 10ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಗಮನಿಸಿದವಲ್ಲವೇ, ನಾನೇ ಒಳ್ಳೆ ಕುರುಬನು ಎಂಬುದಾಗಿ. ಹಾಗಾದ್ರೆ ನಮಗೆ ಇಬ್ಬರು ಕುರುಬರಿದ್ದಾರಾ? ಒಬ್ಬನೇ ಕುರುಬನಲ್ವಾ? ಹಾಗಾದ್ರೆ ಯೆಹೋವನೇ ಯೇಸು ಕ್ರಿಸ್ತನು, ಅಂದ್ರೆ ಇರುವಾತನೇ ರಕ್ಷಕನಾಗಿ ಬಂದಿರುವಾತನು ಎಂಬುದಾಗಿ ನಾವು ತಿಳಿದಿರಬೇಕು. ಸರಿ, ಇನ್ನೊಂದು ವಿಷಯ ಏನಂದ್ರೆ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರೊಬ್ಬನೇ ಹೊರತು ಮತ್ತೆ ಅವನು ಒಳ್ಳೆಯವನಲ್ಲ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ದೇವರು ಒಬ್ಬನೇ, ಅವರೇ ಒಳ್ಳೆಯವರು, ಮತ್ತೆ ಅವನು ಒಳ್ಳೆಯವನಲ್ಲ. ಅಂದ್ರೆ ಮನುಷ್ಯ ಸ್ಥಾನದಲ್ಲಿ ನಿಂತುಕೊಂಡು ಆಡುವಂತ ಮಾತದು. ಇನ್ನೊಂದು ಕಡೆ ಹೇಳ್ತಾರೆ ನಾನು ಕರ್ತನು, ನಾನು ಗುರುವು ಆಗಿದ್ದೀನಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಯೋಹಾನ 13ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸೋಣ. ನೀವು ನನ್ನನ್ನು ಗುರು ಎಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ, ನಾನು ಅಂತವನೇ. ಹೌದು, ಕರ್ತನೂ ಗುರುವೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯದ ಹೇಳುವಂಥದ್ದು ನೀವು ನನ್ನನ್ನು ಗುರು ಎಂದು ಕರ್ತರೆಂದು ಕರಿತೀರಿ ಸರಿ, ನಾನು ಕರ್ತನೂ ಗುರುವು ಆಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಇದು ಆಡುವಂತ ಮಾತು ದೇವರ ಸ್ಥಾನದಲ್ಲಿ ನಿಂತುಕೊಂಡು ಆಡುವಂತ ಮಾತು, ಅಂದ್ರೆ ದೇವರಾಗಿ ನಿಂತುಕೊಂಡು ಆಡುವಂತ ಮಾತು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಸರಿ, ಈ ದೇವರು ಮತ್ತು ಮನುಷ್ಯನು ಅಂದ್ರೆ ದೇವಕುಮಾರ ಮನುಷ್ಯ ಕುಮಾರ ಎಂಬುದಾಗಿ ಹಲವಾರು ವಾಕ್ಯಗಳಿವೆ. ಆ ವಾಕ್ಯವನ್ನು ನಾವು ಮುಂದೆ ಬರುವಂತ ಭಾಗದಲ್ಲಿ ಗಮನಿಸಿ ತಿಳಿದುಕೊಳ್ಳೋಣ. ಮುಖ್ಯವಾದ ವಿಷಯ ಏನಂದ್ರೆ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನದಲ್ಲಿ ಪ್ರಾರ್ಥನೆ ಮಾಡಿರುವಂತದ್ದು ಮನುಷ್ಯನಾಗಿ ಪ್ರಾರ್ಥನೆ ಮಾಡಿದ್ದಾರೆ ಹೊರತು ದೇವರಾಗಿ ಅಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. ಮನುಷ್ಯರಿಗೆ ಪ್ರಾರ್ಥನೆ ಅವಶ್ಯಕತೆ ಇರುತ್ತೆ ನನ್ನ ಸಹೋದರ ಸಹೋದರಿಯರೇ. ಯಾಕಂದರೆ ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ನಮ್ಮ ಹಾಗೆ ನಿಮ್ಮ ಹಾಗೆ ಅವರು ಮನುಷ್ಯನಾಗಿ ಇದ್ದರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದರೆ ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು ನೀವು ಗಮನಿಸುವಾಗ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಅಂದ್ರೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಆ ಮನುಷ್ಯನಾಗಿ ಇರೋದ್ರಿಂದಲೇ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಎಂಬುದೇ ಇದರ ಅರ್ಥ. ಸರಿ, ಈಗ ಇದೇ ವಾಕ್ಯದಲ್ಲಿ ನಿಮ್ಗೊಂದು ಪ್ರಶ್ನೆ ಉದ್ಭವಿಸಬಹುದು, ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ಯಲ್ಲ, ಹಾಗಾದ್ರೆ ಮಾಡಿದವರು ಒಬ್ರು ಇರ್ಬೇಕಲ್ವಾ ಇದರಲ್ಲಿ? ಈಗ ಯೇಸು ಕ್ರಿಸ್ತರು ಮನುಷ್ಯನಾಗಿ ಬಂದಿದ್ದಾರೆ, ಆದ್ರೆ ಮನುಷ್ಯನಾಗಿ ಮಾಡಿರುವಂತವ್ರು ಒಬ್ರು ಇರ್ಬೇಕಲ್ಲ ಬ್ರದರ್ ಎಂಬುದಾಗಿ ಶಾರೀರಿಕವಾಗಿ ನೀವು ಆಲೋಚನೆ ಮಾಡಿ ಕೇಳಬಹುದು. ಆದ್ರೆ ಇನ್ನೊಂದು ನಾವು ತಿಳಿದಿರ್ಬೇಕು, ನಮಗೆ ತಂದೆ ಆಗಿರೋ ದೇವರು ಯಾರು? ಯೆಹೋವ ದೇವರು ಮಾತ್ರ ಅಲ್ವಾ? ಆ ಯೆಹೋವ ದೇವರೇ ನಮ್ಮ ಹಾಗೆ ಶಾರೀರದಲ್ಲಿ ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗ್ಲಿಕ್ಕೋಸ್ಕರ ಬಂದಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ, ಮಕ್ಕಳು ಅಂದರೆ ನಾವು ಮಾಂಸಧಾರಿಗಳಾಗಿರುವುದರಿಂದ ಆತನು ಅಂದ್ರೆ ತಂದೆಯಾದ ಯೆಹೋವ ದೇವರೇ ಅವರಂತೆ ಅಂದ್ರೆ ನಮ್ಮಂತೆಯೇ ಮನುಷ್ಯನಾಗಿ ಬಂದಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಹಾಗಾದ್ರೆ ಮಗನು ಮನುಷ್ಯ ಕುಮಾರನು ಅಂತ ಬರೆಯಲ್ಪಟ್ಟಿದಲ್ಲ ಏಕೆ ಎಂಬುದಾಗಿ ನೀವು ಕೇಳೋದಾದ್ರೆ ಅದನ್ನು ಮುಂದೆ ಬರುವಂತ ಭಾಗದಲ್ಲಿ ಗಮನಿಸೋಣ. ಸರಿ, ಲೂಕ 22ನೇ
ಅಧ್ಯಾಯ 42ನೇ ವಚನದಲ್ಲಿ ಮನುಷ್ಯ ಕುಮಾರನಾಗಿ ಅಂದ್ರೆ ಮನುಷ್ಯನಾಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಕ್ಕೆ ಇನ್ನೊಂದು ವಾಕ್ಯ ಆಧಾರವನ್ನು ಗಮನಿಸೋಣ. ಇಬ್ರಿಯ 5ನೇ ಅಧ್ಯಾಯ 7ನೇ ವಚನ, ಆತನು ತನ್ನ ಶರೀರದ ದಿನಗಳಲ್ಲಿ ಮರಣದಿಂದ ತಪ್ಪಿಸಲು ಸತ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ಭಯಪಟ್ಟದ್ದರಲ್ಲಿ ಕೇಳಲ್ಪಟ್ಟನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ, ಆತನು ಅಂದ್ರೆ ಯೇಸು ಕ್ರಿಸ್ತನು ತನ್ನ ಶರೀರದ ದಿನಗಳಲ್ಲಿ ಅಂದ್ರೆ ಭೂಲೋಕದಲ್ಲಿ ಇರುವ ದಿನಗಳಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಮಗೆ ತಿಳಿಸುವಂತದ್ದು. ಹಾಗಾದ್ರೆ ಯೆಹೋವನೇ ಯೇಸು ಕ್ರಿಸ್ತನೇ ಯೆಹೋವನು ಆದ್ಮೇಲೆ ತಮಗ್ ತಾವೇ ಪ್ರಾರ್ಥನೆ ಮಾಡ್ಕೊಳ್ತಾರಾ ಎಂಬುದಾಗಿ ಇನ್ನೊಂದು ಪ್ರಶ್ನೆ ಉದ್ಭವಿಸಬಹುದು ಅಲ್ವೇ? ಆದ್ರೆ ಯೇಸು ಕ್ರಿಸ್ತನೇ ಯೆಹೋವನು ಎಂಬುದಕ್ಕೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಕೊಲೆಸ 2ನೇ ಅಧ್ಯಾಯ 9ನೇ ವಚನ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ, ಈ ವಾಕ್ಯ ನಮಗೆ ಹೇಳುವಂತದ್ದು ಕ್ರಿಸ್ತನಲ್ಲಿಯೇ ಸರ್ವ ಸಂಪೂರ್ಣತೆಯು ದೇವರ ಸರ್ವ ಸಂಪೂರ್ಣತೆಯು ಅವರಲ್ಲಿ ವಾಸ ಮಾಡುತ್ತದೆ. ಅಂದ್ರೆ 100% ಅವರು ಮನುಷ್ಯರಾಗಿ ಇದ್ರು, 100% ಅವರು ದೇವರಾಗಿಯೂ ಇದ್ರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯವನ್ನು ಗಮನಿಸುವಾಗ ಯೇಸು ಕ್ರಿಸ್ತನನ್ನು ನಿತ್ಯನಾದ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನೇ ತಂದೆಯಾದ ದೇವರು ಎಂಬುದನ್ನು ನಾವು ತಿಳಿದುಕೊಳ್ಳುವವರಾಗಿರಬೇಕು. ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಉದ್ಭವಿಸುವಂತದ್ದು, ಹಾಗಾದ್ರೆ ಏನ್ ಬ್ರದರ್ ಅವರೇ ಪ್ರಾರ್ಥನೆ ಮಾಡ್ಕೊಂಡ್ರಾ ಎಂಬುದಾಗಿ ಕೇಳೋದಾದ್ರೆ ಅದಕ್ಕೂ ವಾಕ್ಯ ಆಧಾರಗಳಿದೆ, ಗಮನಿಸೋಣ. ಕೀರ್ತನೆ 103ನೇ ಅಧ್ಯಾಯ ವಚನ 1ರಿಂದ 2, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಸ್ಪಷ್ಟವಾಗಿ ಗಮನಿಸಿ, ಈ ವಾಕ್ಯವನ್ನು ಎಷ್ಟೋ ಸಲ ನಾವು ನೀವೆಲ್ಲ ಉಪಯೋಗಿಸಿದ್ದೇವೆ ಅಲ್ಲವೇ? ಈ ವಾಕ್ಯದಲ್ಲಿ ಹೇಳುವಂಥದ್ದು ದಾವೀದನು ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ 2 ಸಲ ಪದ ಬಳಕೆ ಮಾಡಿದ್ದಾನೆ ಅಲ್ವಾ? ಅವನು ಯಾರಿಗೆ ಹೇಳ್ತಾ ಇರುವಂತ ಮಾತು? ತನ್ನ ಒಳಗಡೆ ಇರುವಂತ ಮನಸ್ಸಿಗೆ ಅಲ್ವೇ? ಅದೇ ರೀತಿಯಾಗಿ ಕ್ರಿಸ್ತನು ಶಾರೀರದಲ್ಲಿರ್ಬೇಕಾದ್ರೆ ಕ್ರಿಸ್ತನ ಒಳಗಡೆ ಇದ್ದಂತ ದೇವರ ಸರ್ವ ಸಂಪೂರ್ಣತೆಯ ಆ ದೇವರಿಗೆ, ಅಂದರೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, 100% ದೇವರಾಗಿದ್ದಂತ ಯೇಸು ಕ್ರಿಸ್ತನಿಗೆ 100% ಮನುಷ್ಯನಾಗಿದ್ದಂತ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ದಾನೆ. ಯಾಕಂದರೆ ನಾವು ಮೊದಲೇ ಗಮನಿಸಿದೆವು, ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಆತನು ತನ್ನ ಶರೀರದ ದಿನಗಳಲ್ಲಿ ಅಂದ್ರೆ ಮನುಷ್ಯನಾಗಿದ್ದಾಗ ಯಾರು ಪ್ರಾರ್ಥನೆ ಮಾಡಿದ್ದಾರೆ? ಕೊಲೆಸ 2ನೇ ಅಧ್ಯಾಯ 9ನೇ ವಾಕ್ಯದ ಪ್ರಕಾರ ತನ್ನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ವಾಸವಾಗಿರುವಂತ ದೇವರಿಗೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಅದಕ್ಕೆ ಉದಾಹರಣೆ ಕೀರ್ತನೆ 103:1-2ನೇ ವಚನದಲ್ಲಿ ಗಮನಿಸ್ತೋ, ತನ್ನಲ್ಲೇ ಇದ್ದಂತ ತನ್ನ ಆತ್ಮನಿಗೆ ಮನುಷ್ಯನೇ ಪ್ರಾರ್ಥನೆ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡೋದಾದ್ರೆ, ತಮ್ಮಲ್ಲೇ ಇರುವಂತ ದೇವರಿಗೆ ತಮ್ಮಲ್ಲೇ ಮನುಷ್ಯನಾಗಿರುವಂತವರು ಪ್ರಾರ್ಥನೆ ಮಾಡ್ಬೋದಲ್ವಾ? ಸರಿ, ಕೀರ್ತನೆ 146ನೇ ಅಧ್ಯಾಯ 1ನೇ ವಚನವನ್ನು ನೀವು ಗಮನಿಸುವಾಗ ದಾವೀದನು ಹೇಳುವಂತ ಮಾತು, ನನ್ನ ಮನವೇ ಯೆಹೋವನನ್ನು ಸ್ತುತಿಸು ಎಂಬುದಾಗಿ ಹೇಳುವಂತದ್ದಾಗಿದೆ. ಸ್ಪಷ್ಟವಾಗಿ ಗಮನಿಸಬೇಕು. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನದಲ್ಲಿ ಯೇಸು ಕ್ರಿಸ್ತರು ಪ್ರಾರ್ಥಿಸಿರುವಂತದ್ದು ಮನುಷ್ಯನಾಗಿದ್ದುಕೊಂಡು ತನ್ನಲ್ಲೇ ವಾಸವಾಗಿರುವಂತ ಅಂದ್ರೆ ದೇವರಾಗಿರುವಂತ ದೇವರಿಗೆ ಅವರು ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ಅರ್ಥ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನದಲ್ಲಿ ಮನುಷ್ಯನಾಗಿದ್ದುಕೊಂಡು ಅವರು ದೇವರಿಗೆ ಪ್ರಾರ್ಥಿಸಿದ್ದಾರೆ, ಅಂದ್ರೆ ತನ್ನಲ್ಲೇ ಇರುವಂತ ದೇವರ ಆತ್ಮನಿಗೆ ಪ್ರಾರ್ಥಿಸಿದ್ದಾರೆ ಎಂಬುದಾಗಿ ತಿಳಿದುಕೊಂಡು. ಯಾಕಂದ್ರೆ ಇಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದ ಪ್ರಕಾರ ಆತನು ತನ್ನ ಶರೀರದ ದಿನಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಮನುಷ್ಯನಾಗಿರುವಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವವರಾಗಿರಬೇಕು. ಯಾಕಂದ್ರೆ ಅವರಿಗೆ ಸಹಾಯ ಅವಶ್ಯಕತೆ ಇರುತ್ತೆ. ಆದ್ರೆ ದೇವರಿಗೆ ಸಹಾಯ ಅವಶ್ಯಕತೆ ಇಲ್ಲ ಬ್ರದರ್ ಸಿಸ್ಟರ್ಸ್. ಅವರು ಅಂದ್ರೆ ಯೇಸು ಕ್ರಿಸ್ತರು ಮನುಷ್ಯನಾಗಿ ಪ್ರಾರ್ಥಿಸಿದ್ದಾರೆ ಹೊರತು ದೇವರಾಗಿ ಅವರು ಪ್ರಾರ್ಥಿಸಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದ್ರೆ ಯೇಸು ಕ್ರಿಸ್ತರು ಮನುಷ್ಯರಾಗೂ ಇದ್ದಾರೆ, ದೇವರಾಗೂ ಇದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋದಾದ್ರೆ ಮಾತ್ರ ಈ ವಾಕ್ಯದ ಅರ್ಥಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸರಿ, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂಥದ್ದು ಲೂಕ 22ನೇ ಅಧ್ಯಾಯ 42ನೇ ವಚನದಲ್ಲಿ ತಂದೆಯೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿರುವಂತದ್ದು ಯೇಸು ಕ್ರಿಸ್ತರು ಮನುಷ್ಯನಾಗಿ ಇರುವಾಗ, ಅಂದರೆ ಶಾರೀರದಲ್ಲಿ ಇರುವಾಗ ಆತನು ದೇವರಾಗಿ ಆತನ ಒಳಗಡೆ ಇದ್ದಂತ ದೇವರಿಗೆ, ಅಂದ್ರೆ ತನ್ನಲ್ಲೇ ಇದ್ದಂತ
ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡೆವು. ಈ ಭಾಗದ ಬಗ್ಗೆ ನಿಮ್ಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.